ಗುರು ಶಿಷ್ಯರಿಬ್ಬರು ಮಾತಾಡ್ಕೊತ ಕುಂತಾಗ ನಾನು ದೇಶ ಸುತ್ತಬೇಕು ಅನ್ನೋ ವಿಚಾರವನ್ನು ಷಣ್ಮುಖ ಅಖಂಡೇಶ್ವರರಿಗೆ ಹೇಳ್ತಾನೆ. ಅಖಂಡೇಶ್ವರರಂತಾರೆ, ಭಾಳ ಚಲೋ ವಿಚಾರ ಮಾಡಿದೆ, ಭಾಳ ಚಲೋ ವಿಚಾರ ಮಾಡಿದೆ. ಬರೀ ಬಾವಿಯೊಳಗಿನ ಕಪ್ಪೆ ಆಗಬಾರ್ದಪ್ಪ. ಮಠದಾಗ ಕುಂತು ಮಠದಾಗ ಓದಿ ಮಠದ ಅಭ್ಯಾಸ ಮಾಡಿ ಮಠದ ಸ್ವಾಮಿಯಾಗಿ ಮಠಕ್ಕೆ ಬಂದವ್ರನ್ನಷ್ಟ ನೋಡಿದಿ ಅಂದ್ರೆ ಹೊರಗಿರೋರ ಕಷ್ಟ ನಮಗೆ ಗೊತ್ತಾಗಬೇಕಲ್ಲ. ಎಲ್ಲರೂ ಇಷ್ಟು ಇವತ್ತು ಆರಾಮ್ ಕೂತ್ಕೊಂಡಿವಿ. ನಾವು ಇವತ್ತೆಲ್ಲರೂ ಇಷ್ಟು ಆರಾಮ್ ಕೂತ್ಕೊಂಡಿವಿ. ಹೊಟ್ಟೆ ತುಂಬ ಊಟ ಐತಿ, ಪ್ರಸಾದ ನಮಗೆ ಕೊರತಿಲ್ಲ. ಆದರೆ ಎಷ್ಟೋ ಜನ ತಿನ್ನಕ್ಕೆ ಅನ್ನಕ್ಕೆ ಗತಿ ಇಲ್ಲಾರ್ದಂಗೆ ರೋಡ್ನಾಗ ಮಕ್ಕೊಂಡು ಜೀವನ ಮಾಡಕತ್ತಾರ. ಅವ್ರ ಬಗ್ಗೆ ನಮಗೆ ಗೊತ್ತಾಗಬೇಕಲ್ಲ, ಅವ್ರ ಬಗ್ಗೆ ನಮಗೆ ಗೊತ್ತಾಗಬೇಕಲ್ಲ. ನೆನಪಿರಲಿ ನಿಮಗೆ, ಹಾನಗಲ್ ಕುಮಾರಪ್ಪಗಳು ಅನ್ನುವಂತಹ ಪುಣ್ಯ ಪುರುಷ ಈ ನಾಡಿಗೆ ಬರಲಿಲ್ಲ ಅಂತಂದರೆ, ಆತನೊಂದು ಜೋಳಿಗೆ ಹಿಡ್ಕೊಂಡು ಈ ನಾಡಿನ ತುಂಬೆಲ್ಲ ಭಿಕ್ಷೆಯನ್ನು ಬೇಡಲಿಲ್ಲ ಅಂತಂದರೆ, ಆತ ಹಿಡಿದ ಜೋಳಿಗೆ ಇಲ್ಲಿ ಬೆಳೆದ ಭಿಕ್ಷೆಗಳನ್ನು ಈ ನಾಡಿಗೆ ಹೊಳ್ಳಿ ವಾಪಸ್ಸು ಕೊಡಲಿಲ್ಲ ಅಂತಂದರೆ, ಬಹುಶಃ ಇವತ್ತಿನ ದಿನಮಾನಗಳಲ್ಲಿ ಸ್ವಾಮಿತ್ವಕ್ಕೆ, ಸ್ವಾಮಿಗಳಿಗೆ ಅಷ್ಟೇ ಅಲ್ಲ, ಯಾವ ಕಲಾವಿದರಿಗೂ ಕೂಡ ಕಿಮ್ಮತ್ತಿರ್ತಿದ್ದಿಲ್ಲ. ಭಿಕ್ಷೆ ರೋಡಿನೊಳಗೆ, ಬಸ್ ಸ್ಟ್ಯಾಂಡಿನೊಳಗೆ, ರೈಲ್ವೆ ಸ್ಟೇಷನ್ನೊಳಗೆ ಭಿಕ್ಷೆ ಬೇಡುವಂತಹ ಕಣ್ಣಿಲ್ಲದ ಮಕ್ಕಳನ್ನು ನೀವು ಭಿಕ್ಷೆ ಬೇಡಕ್ಕೆ ಹುಟ್ಟಿದವರಲ್ಲೋ, ಸಂಗೀತದ ದೀಕ್ಷೆ ನೀಡುವುದಕ್ಕೆ ಹುಟ್ಟಿದವರು ಅಂತ ಬೆಳೆಸಿರುವಂತಹ ಪುಣ್ಯ ಪುರುಷ ಹಾನಗಲ್ ಕುಮಾರಪ್ಪಗಳು. ಪ್ರತಿಯೊಬ್ಬ ಕಾವ್ಯಧಾರಿಯಲ್ಲಿ ಹಾನಗಲ್ ಕುಮಾರಪ್ಪಗಳವರ ವೈರಾಗ್ಯವನ್ನು ನಾವು ಕಾಣಲೇಬೇಕು. ಹಾನಗಲ್ ಕುಮಾರ ಶಿವಯೋಗಿಗಳವರ ಸಂಪೂರ್ಣ ಸಮಾಜದ ಸೇವೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಿಜವಾದ ಚರಜಂಗಮ, ನಿಜವಾದ ಗುರುವಿನ ಗುರು, ಮಹಾಗುರು ಅಂದರೆ ಹಾನಗಲ್ ಗುರುಕುಮಾರಪ್ಪಗಳು ಅಂತ ನಾವೆಲ್ಲರೂ ಒಪ್ಪಿಕೊಳ್ಳೇಬೇಕು. ಇವತ್ತಿನ ದಿನಮಾನಗಳೊಳಗೆ ಮಠ ಮಂದಿರಗಳೊಳಗೆ ಬಡವರಿಗೆ ಶಾಲೆಗಳು, ಬಡವರಿಗೆ ಉಚಿತ ಪ್ರಸಾದ ನಿಲಯಗಳು, ಬಡವರ ಉದ್ಧಾರಕ್ಕಾಗಿ ಸಾಮೂಹಿಕ ವಿವಾಹಗಳು, ಕಲ್ಯಾಣ ಮಂಟಪಗಳು, ರೈತರಿಗೆ ಏನಾದರೂ ಒಂದಷ್ಟು ಸದ್ಧರ್ಮದ ಬೋಧನೆಗಳು, ಈ ನಾಡಿನ ತುಂಬ ಪುರಾಣ ಪ್ರವಚನಗಳು ನಡೆಯಕತ್ತಾವಂದ್ರೆ ಹಾನಗಲ್ ಕುಮಾರಸ್ವಾಮಿಗಳು ಕೊಟ್ಟಿರುವಂತಹ ಸಂಪೂರ್ಣ ದೀಕ್ಷೆ ಇದು, ಸಂಪೂರ್ಣ ದೀಕ್ಷೆ ಇದು. ಜಂಗಮ ಅಂತಂದರೆ ಸುಮ್ಮನೆ ಜಂಗಮರಲ್ಲ, ಸುಮ್ಮನೆ ಜಗವನ್ನು ಉದ್ಧಾರ ಮಾಡಿದ ಜಂಗಮನು ನೋಡ, ಜಗವನ್ನು ಉದ್ಧಾರ ಮಾಡಿದ, ಇಡೀ ಜಗತ್ತು ಸಂಚಾರ ಮಾಡೋದನ್ನು ಅಲ್ಲಿ ಆ ಪುಣ್ಯಾತ್ಮನಿಗೆ ಷಣ್ಮುಖ ಶಿವಯೋಗಿಗೆ ಅಖಂಡೇಶ್ವರ ಮಹಾಸ್ವಾಮಿಗಳು ಹೇಳಿಕೊಡಕತ್ತಾರ. ಮಗ, ನೀ ಹೋಗಬೇಕು ಅನ್ನೋದೇನೈತಲ್ಲ ಸತ್ಯವಾದದ್ದು, ಚಲೋ, ಆದರೆ ಸುಮ್ಮನೆ ಅಲ್ಲ. ಸುಮ್ಮನೆ ಹೊಕ್ಕೇನೆ ಅಂತಂದುಬಿಟ್ರೆ ಎಲ್ಲರೂ ಹೋಗೋದಕ್ಕಾಗೋದಿಲ್ಲ. ಇಷ್ಟು ದಿವಸ ಮಠದಾಗಿದ್ದವನಿ, ಹೊಟ್ಟೆ ಹಸಿಯತ್ತಿಗೆ ಅಪ್ಪ ಅವ್ವ ಊಟ ಹಾಕ್ಯಾರ, ಮನೆ ಬಿಡತ್ತಿಗೆ ಮಠದಾಗ ಬಂದು ಪ್ರಸಾದ ಮಾಡಿದೆ, ಮನೆಯೊಳಗೆ ಮಠದೊಳಗೆ ಓಡಾಡಿಕೊಂಡು ಬೆಳೆದವ, ನಡ್ಕೊಂತ ಹೋಗೋದು ಅಂದ್ರೆ ಸಾಮಾನ್ಯ ಏನು? ಹೆಂಗೆ ಹೊಕ್ಕಿದೆ ಅಂತ ಕೇಳಿದ್ರೆ ಆ ಹುಡುಗ ಏನಂತಾನೆ, ಶ್ವೇತಧಾರಿಯಾಗಿರುವಂತಹ ಬಿಳಿ ಬಟ್ಟೆಯನ್ನು ಹಾಕ್ಕೊಂಡಿರುವಂತಹ ಹುಡುಗ ಗುರುಗಳ ಪಾದಕ್ಕೆ ಬಿದ್ದಂತಾನೆ, ನನಗೂ ಗೊತ್ತದ ರೀ ಹೋದಾಗ 1000 ಕಷ್ಟಗಳದವು ಅಂಥೇಳಿ. ನಡ್ಕೊಂತ ಹೋದಾಗ ದಾರಿಯೊಳಗೆ ಏನು ಬೇಕಾದರೂ ಬರಬಹುದಾ, ಏನು ಬೇಕಾದರೂ, ಕಾಡಿನೊಳಗೆ ಹೋಗುವಾಗ ಕಾಡು ಪ್ರಾಣಿಗಳು ಬರಬಹುದು, ನಾಡಿನೊಳಗೆ ಹೋಗುವಾಗ ನಾಡಿನ ಜನರ ನಿಂದನೆಗಳು ಬರಬಹುದು, ಕಷ್ಟ ಕಾರ್ಪಣ್ಯಗಳು ಬರಬಹುದು. ಅದಕ್ಕೆ ನಾನೇ ನಿರ್ಧಾರ ಮಾಡೀನಿ ಅಂದ್ರೆ ಹೋಗೋದು ಕರೆ. ಹೆಂಗೆ ಹೋಗ್ತೀನಿ ಅಂದ್ರೆ ನಾನು ಹೆಂಗೆ ಹೋಗೋದಿಲ್ಲ, ನಾನು ಈ ಬಟ್ಟೆ ಮೇಲೆ ಹೋಗೋದಿಲ್ಲ, ನಿಮ್ಮ ಪಾದಕ್ಕೆ ಬಿದ್ದು ನಿಮ್ಮಿಂದ ಜಂಗಮ ದೀಕ್ಷೆಯನ್ನು ಪಡೆದು ಕಾವಿ ಬಟ್ಟೆಯನ್ನು ಮೈಮೇಲೆ ಹಾಕ್ಕೊಂಡು ಕೈಯೊಳಗೆ ಧರ್ಮದ ದಂಡ ಹಿಡ್ಕೊಂಡು ಹೋಗ್ತೀನಿ. ಅದು ಒಂದು ಬಟ್ಟೆ ನನ್ನ ಮೇಲಿದ್ದರೆ ಸಾಕು, ಎಲ್ಲದಕ್ಕೂ ಸಂಪೂರ್ಣ ಪರಿಹಾರ ಆ ಕಾವಿ ಬಟ್ಟೆಗೆ ಐತಿ, ಜಂಗಮ ದೀಕ್ಷೆಯನ್ನು ಕೊಡ್ರಿ ಅಂದಂತ. ಎಲ್ಲ ಕಷ್ಟಗಳನ್ನು ಎದುರಿಸುವ ತಾಕತ್ತು ಆ ಕಾವಿಧಾರಿಗಳಿಗೆ, ಕಾವಿ ಬಟ್ಟೆಗೆ. ಇವತ್ತು ಇಡೀ ಜಗತ್ತಿನ ಜನ ನಮಸ್ಕಾರ ಮಾಡೋದು ಲಾಂಛನಕ್ಕೆ, ಕಾವಿ ಲಾಂಛನಕ್ಕೆ. ಒಬ್ಬರು ಕೆಂಪು ಬಟ್ಟೆ ಹಾಕ್ಕೊಂಡು ಸ್ವಾಮಿಗಳು ಬಂದರು ಅಂತಂದ್ರೆ ತಿಳಿಲಾರ್ದ ಹುಚ್ಚನು ಎದ್ದು ನಿಂತು ಕೈ ಜೋಡಿಸ್ತಾನೆ. ಯಾಕಂದ್ರೆ ಅದು ಒಳಗಿರುವಂತಹ ವ್ಯಕ್ತಿಗಿಂತ ಹೊರಗಿರುವಂತಹ ಶಕ್ತಿ, ಹೊರಗಿರುವಂತಹ ಶಕ್ತಿ. ಜಂಗಮ ದೀಕ್ಷೆ ಕೊಡಬೇಕು, ನೀವು ನಮಗೆ ದೀಕ್ಷೆ ಕೊಡ್ರಿ ಅಂತಂದಾಗ ಆ ಕ್ಷಣಕ್ಕೆ ಅವ್ರಂತಾರೆ, ಹೌದು ಉತ್ತರಾಧಿಕಾರತ್ವವನ್ನು ಮಾಡಿಬಿಡೋನು ಅಂಥೇಳಿ ಒಂದು 4-6 ಜನ ಹಿರಿಯರನ್ನ ಕರೆದ್ರು. ಮಲ್ಲಶೆಟ್ಟಿ ಅವ್ರನ್ನ ಕರೆದ್ರು. ಒಂದಷ್ಟು ಜನ ಊರೊಳಗಿನ ಹಿರಿಯರನ್ನು, ಚಿದಾನಂದಯ್ಯನವ್ರನ್ನ, ಷಡಕ್ಷರಿ ಶಾಸ್ತ್ರಿಗಳನ್ನು, ಅವತ್ತಿನ ಕಾಲಕ್ಕೆ ಎಲ್ಲರನ್ನ ಕರೆದು ಮುಂದೆ ಕೂತ್ಕೊಂಡು ಕೇಳಿದ್ರಂತ, ನೋಡ್ರಪ್ಪ, ಮತ್ತು ಇವರಿಗೆ ಚರದೀಕ್ಷೆ ಕೊಡಬೇಕು ಅಂತ ಮಾಡೀವಿ, ಇವ್ರನ್ನ ದೇವರು ಉತ್ತರಾಧಿಕಾರಿ ಅಂತ ನೇಮಕ ಮಾಡ್ಬೇಕಂತ ಮಾಡೀವಿ, ಇವ್ರನ್ನ ಪಟ್ಟಾಧಿಕಾರಿ ಮಾಡ್ಬೇಕಂತ ಮಾಡೀವಿ, ಹೆಂಗೆ ಮಾಡೋಣ ಅಂತ ಕೇಳಿದಾಗ ಊರನ್ನವರೆಲ್ಲ ಖುಷಿ ಪಡ್ತಾರೆ. ಅವ್ರ ತಂದೆ ತಾಯಿನ ಒಪ್ಪಿದ ಮೇಲೆ ನಮ್ದೇನದರಪ್ಪ, ಮಾಡಿರಿ ಚರದೀಕ್ಷೆ ಮಾಡಿರಿ, ನೀವು ದೀಕ್ಷೆ ಕೊಡ್ರಿ ಅಂದಾಗ ಸುತ್ತ ಹಳ್ಳಿ ಒಂದಷ್ಟು ಜನ ಸ್ವಾಮಿಗಳಿಗೆ ಹೇಳಿ ಕಳಿಸ್ತಾರೆ. ಒಂದು ಸಮಯ ನಿರ್ಧಾರ ಮಾಡ್ತಾರೆ. ಸಮಯ ನಿರ್ಧಾರ ಮಾಡಿ ಅವರಿಗೆ ದೀಕ್ಷೆ ಕೊಡಬೇಕು ಅಂಥೇಳಿ ನೇಮಕ ಮಾಡ್ತಾರೆ. ದೀಕ್ಷೆಯ ಹಿಂದಿನ ದಿನ ಊರು ತಾಯಂದಿರಿಗೆಲ್ಲ ಹಬ್ಬ.
ನಮ್ಮ ಮಠಕ್ಕೆ ಹೊಸ ಗುರುಗಳಕ್ಕಾರ, ನಮ್ಮ ಮಠಕ್ಕೆ ಮರದೇವ್ರಕ್ಕಾರ. ಅದು ಬೇರೆ ಯಾವುದೋ ಊರಿಂದ ಬಂದಿರೋರು ದೇವರಲ್ಲ, ನಮ್ಮೂರೊಳಗೆ ಮಲಶೆಟ್ಟಿಯವರ ಮಗನ ನಮ್ಮ ಮಠಕ್ಕೆ ದೇವರಕ್ಕನಂದ್ರೆ ಅದು ಗುರುಕರುಣೆ. ಅಂತಹ ವಿದ್ಯಾವಂತನನ್ನು ದೇವ್ರು ಮಾಡೋದನ್ನು ನಾವು ನೋಡಬೇಕು ಅಂಥೇಳಿ ಇಡೀ ಊರಿನ ಜನ ತಾಯಂದ್ರೆಲ್ಲ ಹಬ್ಬದ ವಾತಾವರಣ ನಿರ್ಮಾಣ ಆಗ್ತೈತೆ ಮಠದಾಗ. ಭಾಳ ಜನ ಸ್ವಾಮಿಗಳು ಬಂದು ಕೂಡ್ತಾರೆ. ಜೀವರ್ಗಿ ಪಟ್ಟಣದ ಎಲ್ಲ ಹಿರಿಯರು ಬಂದು ಕೂಡ್ಕೊಳ್ತಾರೆ. ಅವತ್ತು ಯಾವ ಧರ್ಮ, ಯಾವ ಜಾತಿ, ಯಾವ ಗುಂಪು, ಯಾವ ಪಂಗಡ ಇದು ಯಾವುದೂ ಇರೋದಿಲ್ಲ. ಬಸವ ಪುರಾಣದ ಸಂಪೂರ್ಣ ಇತಿಹಾಸವನ್ನು ಕೇಳಿ ಅಖಂಡೇಶ್ವರರಿಂದ ಪವಿತ್ರವಾಗಿರುವಂತಹ ಪ್ರತಿಯೊಬ್ಬ ಜನಗಳು ಬಸವರಸರ ದಿವ್ಯ ಸ್ವರೂಪ ಷಣ್ಮುಖ ಶಿವಯೋಗಿ ಎನ್ನುವಷ್ಟರ ಮಟ್ಟಿಗೆ ಬಂದು ಆ ಪಟ್ಟಾಧಿಕಾರಿ ಕಾರ್ಯಕ್ರಮದೊಳಗೆ ಸೇರ್ತಾರೆ. ಎಲ್ಲ ಸ್ವಾಮಿಗಳು ಬಂದಿದ್ರಂತೆ. ಸ್ವಾಮಿಗಳೆಲ್ಲರೂ ಬಂದಾರ. ನಿಮಗೆ ನೆನಪಿರಲಿ, ನಿನ್ನೆ ದಿವಸ ಹೇಳಿದನ ಒಬ್ಬ ಸನ್ಯಾಸಿಯನ್ನು ಸನ್ಯಾಸತ್ವದ ದೀಕ್ಷೆ ಕೊಡಬೇಕಾದ್ರೆ ಇಂಥದ್ದೊಂದಷ್ಟು ನಿಯಮಗಳಿರ್ತಾವಲ್ಲ. ಊರು ಜನ ತಾಯಂದ್ರೆಲ್ಲ ಮುತ್ತೈದೆಯರಾಗ್ಯದಾರ, ತಾಯಂದ್ರನ್ನೆಲ್ಲ ಮುತ್ತೈದೆಯರನ್ನ ಮಾಡ್ಯಾರ. ಅಲ್ಲಿರುವಂತಹ ಸ್ವಾಮಿಗಳಲ್ಲಿ ಕೆಲವೊಂದಷ್ಟು ಜನ, ಒಂದು 5 ಜನ ಸ್ವಾಮಿಗಳನ್ನ ಋತ್ವಿಜರು ಅಂತ ಮಾಡ್ತಾರೆ. ಋತ್ವಿಜರು ಅಂತ. ನೀವು ಹೆಂಗೆ ನಿಮ್ಮ ಮನ್ಯಾಗ ಮದುಮಗಳಿಗೆ ಲಗ್ನ ಮಾಡೋ ಮುಂದೆ ಮುತ್ತೈದೆಯರಂತ ಮಾಡಿ ಕಂಕಣ ಬಲ ಕೂಡಿ ಬಂದವ್ರ ಕಡೆಯಿಂದ ಅರ್ಶಿನ ಹಚ್ಚಿಸ್ತಿರಲ್ಲ, ದೈವ ಬಲ ಕೂಡಿ ಬಂದವ್ರ ಕಡೆಯಿಂದ ಅರ್ಶಿನ ಹಚ್ಚಿಸ್ತಿರಲ್ಲ, ಹಂಗೆ 5 ಜನ ಪಟ್ಟಾಧಿಕಾರಿಗಳನ್ನು ಸ್ವಾಮಿಗಳನ್ನು ಋತ್ವಿಜರು ಅಂತ ಮಾಡಿ ಒಬ್ಬ ಗುರುವಿನಿಂದ ಆ ಮಗುವನ್ನು, ದೇವರನ್ನು, ಚರಮೂರ್ತಿಯನ್ನು ಕರ್ಕೊಂಡು ಹೋಗಿ ಪುಣ್ಯ ಸ್ನಾನವನ್ನು ಮಾಡಿಸ್ತಾರೆ. ಈ ಘಟನೆ ನಿಮ್ಮ ಕಣ್ಣು ಮುಂದೆ ಬರಲವೆ. ಇದೊಂದು ಘಟನೆ ನಿಮ್ಮ ಕಣ್ಣು ಮುಂದೆ ಬರಲಿ. ಪುಣ್ಯ ಸ್ನಾನವನ್ನು ಮಾಡಿಸಿ ಮಗನ ಕರ್ಕೊಂಡು ಬಂದು ತಂದೆ ತಾಯಿ ಮುಂದೆ ನಿಲ್ಲಿಸ್ತಾರೆ. ಇವತ್ತಿನಿಂದ ತಂದೆ ತಾಯಿಗಳಿಗೆ ಚಿದಾನಂದಪ್ಪನವ್ರು ಹೇಳ್ತಾರಂತೆ, ಇವತ್ತಿನಿಂದ ಈತ ನಿಮ್ಮ ಮಗನಲ್ಲ. ಕೊನೆ ಸಾರಿ ತಾಯಿ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಹಾಕೋ ಕಾರ್ಯಕ್ರಮ ಅದು. ತಂದೆ ತಾಯಿಗಳಿಗೆ ಕೊನೆಯ ಸಾರಿ ಸಾಷ್ಟಾಂಗ ಹಾಕೋ ಕಾರ್ಯಕ್ರಮ, ತಾಯಿಯ ಕೈತುತ್ತನ್ನು ತೆಗೆದುಕೊಳ್ಳುವಂತಹ ಕಾರ್ಯಕ್ರಮ, ತಾಯಿಯ ಆಶೀರ್ವಾದವನ್ನು ತೆಗೆದುಕೊಳ್ಳುವಂತಹ ಕಾರ್ಯಕ್ರಮ. ಅಲ್ಲಿ ಸ್ವಾಮಿಗಳು ಈತನನ್ನು ಉತ್ತರಾಧಿಕಾರಿ ಮಾಡಬೇಕು ಅಂತ ಅವ್ರ ತಯಾರಿ ಅವ್ರು ನಡೆಸಕತ್ತಾರ. ಪೂಜೆ, ಹೋಮ, ಹವನಾದಿಗಳ ವ್ಯವಸ್ಥೆ ಅಲ್ಲಿ ನಡೆಯಕತ್ತದ. ಇಲ್ಲಿ ಕೊನೆಯ ಸಾರಿ ತಂದೆ ತಾಯಿ ಮುಂದೆ ಮಗನನ್ನು ನಿಲ್ಲಿಸ್ಯಾರ. ಒಂದೇ ಒಂದು ಮಾತು ಚಿದಾನಂದಪ್ಪನವ್ರು ಹೇಳಿದ್ರಂತೆ, ಅಮ್ಮ ಇದು ಒಂದು ಸಾರಿ ಮಗ ಅಂತ ಕರೆಯೋದಿದ್ರೆ ಕರೆದು ಬಿಡು, ಈ ಗಳಿಗೆ ಮುಗಿತು ಅಂದ್ರೆ ಮತ್ತಾತ ನಿನ್ನ ಮಗ ಅಲ್ಲ. ಇದೊಂದು ಸಾರಿ ನಿನಗೆ ಮಗ ಅಂತ ಕರೆಯೋದಿದ್ರೆ ಕರೆದು ಬಿಡು, ಈ ಗಳಿಗೆ ಮುಗಿತು ಅಂತಂದರೆ ನೆನಪಿರ್ಬೇಕು ತಾಯಿಗೊಂದು ಚಲೋ ಸೀರೆ ತೊಗೊಂಡು ಬಂದು, ತಂದೆಗೆ ಒಂದು ಜೊತೆ ಬಟ್ಟೆ ತೊಗೊಂಡು ಬಂದು, ಅದರ ಮೇಲೆ ಒಂದಷ್ಟು ಗುರುವಿನ ಪ್ರಸಾದ ಇಟ್ಟು, ಮಗುವಿನಿಂದ ತಾಯಿಗೆ ಕೊನೆ ಕಾಣಿಕೆ ಅದು. ನೀವೆಲ್ಲದಕ್ಕೂ ತಾಯಿ ಸೀರೆ ಬರ್ಬೇಕಂತಿರಲ್ಲ. 2-3 ಮಂದಿ ಮಕ್ಕಳಿದ್ರೆ ಏನೂ ಅನ್ಸಂಗಿಲ್ರಿ, ಒಬ್ಬ ಹೋದ್ರೆ ಇನ್ನೊಬ್ಬ ಓದನ್ ಬಿಡು ಅಂತಾರೆ. ಇರಾವ ಒಬ್ಬನೇ ಮಗ, ಅದು ಭಾಳ ವರ್ಷದ ಪುಣ್ಯ ಕೊಟ್ಟಿದ ಮಗ, ತಾಯಿ ಪ್ರೀತಿ ಅಂದ್ರೆ ಏನು ಅಂತ ತೋರಿಸಿದ ಮಗ. ಕಣ್ಣು ಮುಂದೆ ವಯಸ್ಸಿನವನಾಗಿದ್ದು ಕಣ್ಣು ಮುಂದೆ ಅಡ್ಡಾಡಿದ್ರು ಮಗ ಅಂತ ಕರೆಯುವಂಗಿಲ್ಲಲ್ಲ. ಆ ನೋವು ಎಷ್ಟರ ಮಟ್ಟಿಗೆ ಇರುತ್ತೆ ಹೇಳ್ರಿ ತಾಯಿಗೆ. ಎಲ್ಲರ ಇರಲಿ ನನ್ನ ಮಗ ಅದನ್ನು ಅನ್ನೋದು ಬೇರೆ, ಕಣ್ಣು ಮುಂದಿದ್ರು ನನ್ನ ಮಗ ಅಲ್ಲನ್ನೋದು. ಇಂಥ ಕಠೋರ ಪ್ರಸಂಗ ನಿಮಗೆ ನೆನಪಿರಲಿ. ದಾನ, ಪುತ್ರದಾನ ಸಮಾಜಕ್ಕೂ ಕೊಡೋದು ಆ ಮಾತು ಬೇರೆ, ಅದರ ತಾಯಿದು ಒಂದು ಕರಳು ಅಂತಿರುತ್ತಲ್ರಿ, ಆ ತಾಯಿಗೂ ಒಂದು ಮನಸ್ಸು ಅಂತಿರುತ್ತಲ್ರಿ. ಸುಮ್ಮನೆ ಬಂದದ್ದಲ್ರಿ, ಅಂಗಡಿಯಾಗಿದ್ದ ತಂದದ್ದು ಕೊಡು ಅಂದ್ರು ಕೊಟ್ಟು ಬಿಡ್ಬೋದು. ಕರಳು ಕತ್ತರಿಸಿ ಕೊಡೋದು, 9 ತಿಂಗಳು ಹೆತ್ತು ಬೆಳೆಸಿದ ಕೂಸನ್ನು ಬಿಟ್ಟು ಕೊಡೋದು, ತುತ್ತು ಮಾಡಿ ಉಣಿಸಿದ ಕೂಸನ್ನು ಮರೆಯೋದು. ಅವ್ವ ಅಂತ ಕರೆಯೋ ಮಗ ಕಣ್ಣು ಮುಂದಿದ್ರು ಮಗ ಅಂತ ಕರೆಯೋ ಹಂಗಿಲ್ಲ ಅನ್ನುವಂಥದ್ದನ್ನು ಕಲ್ಪನೆ ಮಾಡಿಕೊಳ್ಳುವುದಕ್ಕೂ ಆಗೋದಿಲ್ಲ. ಈ ಜಗತ್ತಿನೊಳಗೆ ಏನಾದರೂ ನಾವು ತಿಳ್ಕೊಂಡಂಗೆ ಇವತ್ತು ಕಾವಿದಾರಿಗಳು ಕಣ್ಣು ಮುಂದೆ ಬಂದು ನಿಮಗೆ ಆಶೀರ್ವಾದ ಮಾಡಕತ್ತಾರಂದ್ರೆ, ದಿನಕ್ಕೊಬ್ಬೊಬ್ಬರು ಸ್ವಾಮಿಗಳು, ಬೇರೆ ಬೇರೆ ಮಠದ ಸ್ವಾಮಿಗಳು ಈ ನಾಡಿನೊಳಗೆ ಬಂದು ನಿಮಗೆ ಇಂಥದ್ದೊಂದು ಆಶೀರ್ವಾದ ಕೊಡಕತ್ತಾರಂದ್ರೆ, ಸ್ವಾಮಿಗಳನ್ನಷ್ಟ ನೋಡಬೇಡ್ರವ ನೀವು. ಸ್ವಾಮಿಗಳು ನೋಡೋಕೆ ನಿಮಗೆ ಚಂದ ಕಾಣಬಹುದು, ಅವ್ರ ಹಿಂದೆ ನೀ ಸಮಾಜಕ್ಕೆ ಕೊಟ್ಟ ತಂದೆ ತಾಯಿಗಳು ದೇವರ ಸಮಾನರಾಗಿರ್ತಾರೆ. ಅಂಥವ್ರನ್ನ ನಾವು ಸ್ಮರಣೆ ಮಾಡಲೇಬೇಕು. ಮಲ್ಲಶೆಟ್ಟಿ ಅವ್ರ ಹೆಸರ ಬಹುಶಃ ಮನೆಗೆ ಮಗ ಆಗಿದ್ರೆ ಏಟು ಉಳಿತಿತ್ತೋ ಏನೋ ಗೊತ್ತಿಲ್ಲ.
ಷಣ್ಮುಖ ಶಿವಯೋಗಿ ಮನೆಗೆ ಮಗ ಆಗಿದ್ರ ಅಥವಾ ಸಾವುಕಾರ ಆಗಿದ್ರ ಅಥವಾ ಊರಿಗೊಂದು ಏನಾರ ಆಗಿದ್ರೆ ಏಟು ಉಳಿತಿತ್ತೋ ಏನೋ ಗೊತ್ತಿಲ್ಲ. 5 ವರ್ಷ ಆದಮೇಲೆ ಮೆಂಬರ್ ಅಲ್ಲ, 5 ವರ್ಷ ಆದಮೇಲೆ ಮಿನಿಸ್ಟರ್ ಅಲ್ಲ, 5 ವರ್ಷ ಆದಮೇಲೆ ಮಂತ್ರಿ ಅಲ್ಲ, 5 ವರ್ಷ ಅಲ್ಲ 500 ವರ್ಷ ಆದರೂ ಒಬ್ಬ ಗುರು ಆ ಜಗತ್ತಿಗೆ ಗುರುವಾಗಿನೇ ಇರ್ತಾನೆ. ಇಂಥದ್ದೊಂದು ದಾನ ಮಲ್ಲಶೆಟ್ಟಿಯವರ ಮನೆತನದಿಂದ ಆಗಿದ್ದು. ಮಲ್ಲಶೆಟ್ಟಿಯವರ ಮನೆತನದಿಂದ ಆಗಿದ್ದು. ತಂದೆ ತಾಯಿಗಳನ್ನಿಬ್ಬರನ್ನು ಮುಂದೆ ನಿಂದ್ರಿಸಿ ಮಗನ ಸಾಷ್ಟಾಂಗ ಹಾಕಕ್ಕೆ ಹೇಳ್ತಾರೆ. ಕೊನೆ ನಮಸ್ಕಾರ ತಂದೆ ತಾಯಿಗಳಿಗೆ. ಅವತ್ತು ಪಟ್ಟಾಧಿಕಾರ ಆಯಿತು ಅಂದರೆ ಮರುದಿವಸ ಮಠಕ್ಕೆ ಬರಬೇಕಾದ್ರೆ ತಾಯಿ ಮಗ ಅಂತ ಬರುವಂಗಿಲ್ಲ, ಆ ಮಠದ ಗುರು ಅಂತಲೇ ಬರಬೇಕು ಅನ್ನುವಂತಹದ್ದು ಒಂದು ಸಂಕಲ್ಪ ಐತಲ್ಲ, ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲ. ಷಣ್ಮುಖ ಶಿವಯೋಗಿ 2 ಕೈ ಜೋಡಿಸಿ ತಾಯಿಗೆ ನಮಸ್ಕಾರ ಮಾಡಿ ಪಾದಕ್ಕೆ ನಮಸ್ಕಾರ ಮಾಡಿದಂತೆ ಆ ತಾಯಿ ಕಣ್ಣಾಗ ನೀರು ಸುರಿಯಾಕತ್ತವನಿಲ್ಲವಲ್ಲು. ತಂದೆ ಕಠೋರ, ಮಲ್ಲಶೆಟ್ಟಿಯವ್ರ ಕಠೋರ. ಅವಂಗೇನು ಮನಸ್ಸಿರಲ್ಲೇನು, ಅವಂಗೇನು ನೋವು ಇರಂಗಿಲ್ಲೇನು, ಆದರೂ ಅವ ಕಣ್ಣೀರು ಹಾಕೋದಿಲ್ಲ. ಯಾಕೆ ಹಾಕೋದಿಲ್ಲ ಹೇಳ್ರಿ? ನಾನು ಅಳಕತ್ತಿದ್ರೆ ನನ್ನ ಹೆಂಡತಿ ಇನ್ನೂ ಜಾಸ್ತಿ ಅಳ್ತಾಳಂತೆ. ಅಪ್ಪ ಕಲ್ಲು ಅಂತಾರೆ ಭಾಳ ಮಂದಿ. ಹೌದು, ಅವ ಕಲ್ಲು ಹೆಂಗಿದ್ದಕ್ಕನ ಮನೆಯ ಮಕ್ಕಳು ಚಲೋ ಆಗಾಕತ್ತಾವ. ಅಪ್ಪಿತಪ್ಪಿ ಅವ ಅಳ್ಳಾಕತ್ತಿದ್ದ ಅಂದ್ರೆ ಯಾರೂ ಇವತ್ತು ನಾವು ದೊಡ್ಡವರಾಗೋದಕ್ಕೆ ಸಾಧ್ಯನೇ ಇರ್ತಿದ್ದಿಲ್ಲ. ಆಶ್ಚರ್ಯ ನಿಮಗೆ ನೆನಪಿರಬೇಕು. ನಮಸ್ಕಾರ ಮಾಡಿ ಆ ತಾಯಿಗೆ ಸೀರೆಯನ್ನು ಹಿಂಗೆ ಉಡಿಯೊಳಗೆ ತುಂಬಿದ್ರೆ ಆ ತಾಯಿ ಕಣ್ಣೀರು ಹಾಕಕತ್ತಿದ್ಲು. ಆ ಷಣ್ಮುಖ ಶಿವಯೋಗಿಗಳ ಕಣ್ಣಾಗೂ ನೀರು ಬಂತಂತ ನೋಡ್ರಿ. ಷಣ್ಮುಖ ಶಿವಯೋಗಿಗಳ ಕಣ್ಣಾಗೂ ನೀರು ಬಂತ. ಕಣ್ಣೀರು ಒರೆಸ್ಕೊಂಡ್ರು. ಆ ತಾಯಿಗೆ ನಮಸ್ಕಾರ ಮಾಡಿದರು. ತಾಯಿಗೆ ಆ ಉಡುಗೊರೆಯನ್ನು ಕೊಟ್ಟರು. ನಮಸ್ಕಾರ ಮಾಡಿ ಅಖಂಡೇಶ್ವರರನ್ನು ಕರೆದು ತಾಯಿ ಕೈಯಿಂದ ತೆಂಗಿನಕಾಯಿ ಕೈಯಾಗ ಕೊಟ್ಟು ಗುರುವಿನ ಹಸ್ತದೊಳಗಿಟ್ಟು ಮಗನನ್ನು ಗುರುವಿಗೆ ಒಪ್ಪಿಸಿ ಅತ್ತುಗೊಂತ ಹೇಳಿದ್ಲಂತ, ಇವತ್ತಿನಿಂದ ಇದು ನನ್ನ ವಂಶದ ಬಳ್ಳೆಲ್ಲ, ಇದು ನನ್ನ ಮನೆತನದ ಕರಳಲ್ಲ, ಇದು ನನ್ನ ಮಗ ಅಲ್ಲಪ್ಪ, ಈ ಸಮಾಜದ ಮಗ ಅಂತ ಹೇಳಿ ಆ ಮಗನನ್ನು ಧಾರೆ ಎರೆದು ಕೊಡೋದು ಪುತ್ರದಾನ ಅಂತ ಕರೀತಾರೆ. ಒಂದು ಹೆಣ್ಣನ್ನು ಒಂದು ಮನೆಗೆ ಕೊಡಬೇಕಾದ್ರೆ ಹೇಳ್ತಾರೆ ಅವರು, ಕನ್ಯಾಂ ಕನಕ ಸಂಪನ್ನಂ ಕನಕಾಭರಣೈರುತಂ ದಶ್ಯಾಮಿ ಶಂಭವೇ ತುಭ್ಯಂ ಶಿವಲೋಕಂ ಜೈಗರ್ಷಯ. ಈಕೆ ಸಂಪತ್ತಿನ ಒಡತಿ, ಈಕೆ ಮಹಾಲಕ್ಷ್ಮಿ, ನಿಮ್ಮ ಮನೆ ಬೆಳಗಾಕಿ ಚಂದಗ ನೋಡಿಕೊಳ್ರಿ ಅಂತ ಆ ತಂದೆ ತಾಯಿ ಆ ಹೆಣ್ಮಗಳನ್ನ ಕೊಟ್ರೆ, ಇಲ್ಲಿ ಈ ಹೆಣ್ಮಗಳೇನು ಮಾಡ್ತಾಳಂದ್ರೆ, ಇವತ್ತಿನವರೆಗೂ ನನ್ನ ಗರ್ಭದೊಳಗಿದ್ದ ಮಗು, ಇವತ್ತಿನವರೆಗೂ ನನ್ನ ಮನೆ ಬೆಳಗೋ ಮಗು, ಇವತ್ತಿನಿಂದ ಇದು ನನ್ನ ಮಗು ಅಲ್ಲಪ್ಪ, ಈ ಸಮಾಜದ ಮಗು, ಪ್ರತಿಯೊಬ್ಬರು ಈ ಮಗನನ್ನು ನೋಡಿಕೊಳ್ಳ್ರಿ ಎನ್ನುವಂತಹ ವಿಚಾರ ಪ್ರತಿಯೊಬ್ಬ ತಂದೆ ತಾಯಿಗಳಿಗೆ ನಾನು ನಿಮಗೆ ಈಗ ಹೇಳ್ತೇನೆ. ಇವತ್ತಲ್ಲ, ಇನ್ನೊಂದಷ್ಟು ದಿವಸಗಳ ಕಾಲಕ್ಕರೆ ಈ ಮಠಕ್ಕೊಬ್ಬ ಸ್ವಾಮಿ ಬರ್ತಾರೆ. ಈ ಮಠದೊಳಗೊಬ್ಬ ಕಾವ್ಯಧಾರಿ ಇರ್ತಾರೆ. ಈ ಮಠದ ಕೀರ್ತಿಯನ್ನು ಇಡೀ ಬಾನೆತ್ತಲಕ್ಕೆ ಬೆಳೆಸುವಂತಹ ಪುಣ್ಯ ಪುರುಷ ಈ ಮಠಕ್ಕೆ ಬರ್ತಾರೆ. ಈ ವೇದಿಕೆ ಮೇಲೆ ಕೂತ್ಕೊಂಡು ಹೇಳ್ತೇನೆ, ಅದರ ಬಂದಿರುವಂತಹ ಮಠದ ಸ್ವಾಮಿಯನ್ನು ಬರೀ ಸ್ವಾಮಿಗಳು ಅಂತ ನೋಡೋದಲ್ಲ, ಈ ಊರಿನ ಮಗ ಅಂತ ನೋಡಬೇಕು. ನೀವೆಲ್ಲರೂ ಪ್ರೀತಿ ಕೊಡಬೇಕು. ತಪ್ಪುಗಳನ್ನು ಎಣಿಸೋದಲ್ಲ. ಯಾಕಂದ್ರೆ ಎಲ್ಲ ಬಿಟ್ಟು ಬಂದಿರ್ತಾರೆ. ಮನೆಗೆ ಒಂದು ಸೊಸಿ 3 ದಿವಸಕ್ಕೊಮ್ಮೆ ತವ್ರ ಮನೆಗೆ ಫೋನ್ ಹಚ್ಚಲಿಲ್ಲ ಅಂದ್ರೆ ಗಂಡನ ಗುಟ್ಟು ಜಗಳ ಮಾಡ್ತಾಳೆ. ಮಠಕ್ಕೆ ಬಂದು ಸ್ವಾಮಿ ತಂದೆ ತಾಯಿಗಳ ಜೊತೆ ಮಾತಾಡೋಕ್ಕಾಗಲ್ಲ, ಅಣ್ಣ ತಮ್ಮರ ಜೊತೆ ಮಾತಾಡೋಕ್ಕಾಗಂಗಿಲ್ಲ. ನಾನು ಈ ಮಠಕ್ಕೆ ಆದಮೇಲೆ ನನಗೆ ನೀವು ಯಾರೂ ಸಂಬಂಧ ಇಲ್ಲ ಅನ್ನುವಂಥದ್ದು ಐತಲ್ಲ ಕಠೋರತೆ, ಅದು ಕಂಡವರಿಗೆ ಬರೋದಿಲ್ಲ. ಹಂಗೆ ತಾಯಿ ಕಡೆಯಿಂದ ಪುತ್ರಭೇಕ್ಷೆಯನ್ನು ಪಡೆದಿರುವಂತಹ ಅಖಂಡೇಶ್ವರ ಸ್ವಾಮಿಗಳು ಈತನನ್ನು ತಲೆ ಬೋಳಿಸ್ತಾರೆ, ಮಜ್ಜನ ಸ್ನಾನವನ್ನು ಮಾಡ್ತಾರೆ, ಹಾಲು ತುಪ್ಪ ಪಂಚಾಮೃತದ ಅಭಿಷೇಕವನ್ನು ಮಾಡಿಸ್ತಾರೆ. ಆ ಗುರುವಿನ ಪಾದಕ್ಕೆ ಹೋಗಿ ಸಾಷ್ಟಾಂಗ ಹಾಕಿಸಿ ತಲೆ ಮೇಲೆ ಗುರುವಿನ ಪೇಟ ಸುತ್ತಿ ಆ ಗುರುಗಳ ಕಡೆಯಿಂದ ಆಶೀರ್ವಾದ ಮಾಡಿಸಿ ಈ ಮಠದ ಮರಿಯನ್ನಾಗಿ ಕೂಡಿಸಿ ಹಿಂಗೆ ಮಾತಾಡ್ತಾರಲ್ಲ. ಇನ್ನು ಮುಂದೆ ಷಣ್ಮುಖ ಅನ್ನುವಂತಹದ್ದು ಈ ಊರಿನ ಕೂಸಲ್ಲ, ಈ ಊರಿನ ಈ ಮಠದ ಮುಂದಿನ ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡ್ತಾರೆ. ಇಡೀ ಊರೇ ಷಣ್ಮುಖ ಶಿವಯೋಗೀಶ್ವರ ಮಹಾರಾಜಕಿ. ಅದನ್ನು ಅನ್ನಕ್ಕೆ ಬರವಲ್ದು ನೋಡಿ ನಿಮಗೆ. ಇವತ್ತು ನಿಮಗೆ ಹೆಂಗೆ ಅನಿಸಕತ್ತೈತಿ ಅಂದ್ರೆ, ಅವತ್ತಿನ ದಿವಸ ಆ ತಂದೆ ತಾಯಿಗೆ ಎಷ್ಟು ನೋವಾಗಿರಬೇಕು. ಏನೂ ನೋಡಿಲ್ಲ ನೀವು, ಇವತ್ತು ನಿಮಗೆ ಹೆಂಗೆ ಅನಿಸಕತ್ತೈತಿ, ಅವತ್ತು ಅವ್ರಿಗೆ ಹೆಂಗಾಗಿರಬೇಕು ಅಲ್ಲ. ಹಂಗೆ ಉತ್ತರಾಧಿಕಾರಿ ಮಾಡಿ ಅವರನ್ನು ಊರಿನ ಗುರುಗಳನ್ನು ಮಾಡಿ ಸಮಾಜದ ಮಗು ಅಂಥೇಳಿ ಸಮಾಜಕ್ಕೆ ಅವರನ್ನು ಕೊಟ್ಟು, ಸಮಾಜಕ್ಕಾಗಿ ತನುವನ್ನು, ಸಮಾಜಕ್ಕಾಗಿ ಮನವನ್ನು, ಸಮಾಜಕ್ಕಾಗಿ ಧನವನ್ನು, ಸಮಾಜಕ್ಕಾಗಿ ಇಡೀ ಸರ್ವಸ್ವವನ್ನು ತ್ಯಾಗ ಮಾಡುವಂತಹ ಗುರು ನೀನಾಗಬೇಕು ಅಂತ ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಮಾಡಿದ ಮೇಲೆ ಆ ಆಶೀರ್ವಾದದ ಕೊನೆಯ ಸಂದೇಶಗಳನ್ನು ಪಟ್ಟಾಧಿಕಾರ ಆದಮೇಲೆ ಷಣ್ಮುಖ ಶಿವಯೋಗಿಗಳು ಈ ನಾಡಿಗೆ ಏನು ಸಂದೇಶ ಕೊಟ್ಟರು ಅನ್ನುವಂತಹದ್ದನ್ನು ನಾಳೆ ದಿವಸ ನಾವು ನೀವೆಲ್ಲ ನೋಡೋಣ ಅನ್ನುವಂತಹ ವಿಚಾರ ತಿಳಿಸಿ